ಚನ್ನಪಟ್ಟಣಕ್ಕೆ ಅಧಿಪತಿ ಆಗುವುದಕ್ಕೆ ಕೈದಳ ನಾನಾ ರೀತಿಯಾದಂತ ಸರ್ಕಸ್ ಅನ್ನ ನಡೆಸ್ತಾ ಇದೆ. ಸೋದರನ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಕೂಡ ಯತ್ನವನ್ನ ಮಾಡ್ತಾ ಇದ್ದಾರೆ. ಜನರ ನಾಡಿ ಮಿಡಿತವನ್ನ ಅರಿಯೋದಕ್ಕೆ ಸಾಲು ಸಾಲು ಮೀಟಿಂಗ್ಗಳನ್ನ ನಡೆಸೋದ್ರ ಮುಖಾಂತರ ಚನ್ನಪಟ್ಟಣವನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಬಂಡಿ. ಈಗ 3 ಕ್ಷೇತ್ರಗಳನ್ನ ಅಂದ್ರೆ 3 ಸ್ಥಾನಗಳನ್ನ ಭರ್ತಿ ಮಾಡಬೇಕಾದಂತಹ ಅವಕಾಶ ಬಂದಿದೆ. ಒಂದು ಕಡೆ ಸಂಡೂರು, ಮತ್ತೊಂದು ಕಡೆ ಶಿಗ್ಗಾವಿ, ಮತ್ತೊಂದು ಕಡೆ ಚನ್ನಪಟ್ಟಣ. ಸಂಡೂರು ಹಾಗೆ ಶಿಗ್ಗಾವಿಗಿಂತ ಬಹಳ ಅಂದ್ರೆ ಬಹಳ ಪೀಕೆಸ್ಟ್ ಲೆವೆಲ್ ಅನ್ನ ಪಡೆದುಕೊಳ್ತಾ ಇದೆ ಚನ್ನಪಟ್ಟಣ. ಯಾಕಂತಂದ್ರೆ ಇಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇಲ್ಲಿ ಆಧಿಪತ್ಯವನ್ನ ಸ್ಥಾಪಿಸಿ ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಈ ಸ್ಥಾನವನ್ನ, ಈ ಕ್ಷೇತ್ರವನ್ನ ಹೇಗಾದ್ರೂ ತಮ್ಮ ವಶಕ್ಕೆ ಪಡ್ಕೋಬೇಕು ಅನ್ನುವಂತ ನಿಟ್ಟಲ್ಲಿ ಡಿಕೆ ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಪದೇ ಪದೇ ಜನರ ನಾಡಿ ಮಿಡಿತವನ್ನ ಅರಿಯೋದಕ್ಕೆ ಸಾಲು ಸಾಲು ಮೀಟಿಂಗ್ಗಳನ್ನ ನಡೆಸೋದಾಗಿರ್ಬೋದು, ಅಥವಾ ಚನ್ನಪಟ್ಟಣಕ್ಕೆ ಭೇಟಿಯನ್ನ ನೀಡೋದಾಗಿರ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡೋದ್ರ ಮುಖಾಂತರ ಜನರ ಹತ್ರ ಎಲೆಕ್ಷನ್ ಅನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮೈತ್ರಿ, ಕಾಂಗ್ರೆಸ್ ಹಾಗೆ ಮೈತ್ರಿ ನಾಯಕರಿಂದ ಮೇಲಿಂದ ಮೇಲೆ ಯಾತ್ರೆಗಳು ನಡೀತಾ ಇದೆ. ಮತದಾರರ ಮನವನ್ನ ಗೆಲ್ಲುವುದಕ್ಕೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಆಯ್ತು, ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ದುಂಬಾಲನ್ನ ಇಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಆಲ್ ಗೊತ್ತಾಗಿರುತ್ತೆ. ಒಂದು ಕಡೆ ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು. ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂಥ ಟಾಕ್ ಇದೆ. ಇತ್ತ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವರು ದುಂಬಾಲ್ ಬಿದ್ದಿದ್ದಾರೆ. ಇತ್ತ ಕಾಂಗ್ರೆಸ್ ನಿಂದ ಯಾರನ್ನ ಸ್ಪರ್ಧೆ ಮಾಡಿಸಿದ್ರೆ ಗೆಲುವು ಖಚಿತ ಅನ್ನುವಂಥ ಲೆಕ್ಕಾಚಾರ ಇನ್ನೂ ಕೂಡ ನಡೀತಾ ಇದೆ. ಹಾಗಾಗಿ ಚನ್ನಪಟ್ಟಣಕ್ಕೆ ದುಂಬಾಲ್ ಬೀಳ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದೇ ಮೊದಲನೇ ಬಾರಿ ಏನು ಹೋಗ್ತಾ ಇಲ್ಲ, ಇದು 3ನೇ ಬಾರಿ ಚನ್ನಪಟ್ಟಣಕ್ಕೆ ಹೋಗ್ತಾ ಇರುವಂತದ್ದು. ನಾನಾ ರೀತಿಯಾದಂತಹ ಸಭೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ನಿನ್ನ ಏಕಾಏಕಿ ಏನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಚನ್ನಪಟ್ಟಣದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸಿದ್ರು. ಇವತ್ತು ಡಿಕೆ ಮತ್ತೆ 3 ದಿನಗಳ ಕಾಲ, ಅಂದ್ರೆ ಇವತ್ತಿಂದ 3 ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಲೋಕ ಸೋಲನ್ನ ಮರೆಯೋದಕ್ಕೆ ಡಿಸಿಎಂ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. 2 ವಾರದ ಅಂತರದಲ್ಲಿ ಸತತ 6ನೇ ಬಾರಿ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಈಗಾಗಲೇ 3 ಬಾರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಡಿಕೆ. ಜುಲೈ 1ನೇ ತಾರೀಕಿಂದ 3 ದಿನಗಳ ಕಾಲ ಮತ್ತೆ ಬೊಂಬೆ ನಾಡಿಗೆ ಭೇಟಿಯನ್ನ ನೀಡಲಿದ್ದಾರೆ. ಇದು ಆಕ್ಚುಯಲ್ ಮ್ಯಾಟರ್. ಇಲ್ಲಿ ಶತಾಯಗತಾಯ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾರನ್ನೇ ಸ್ಪರ್ಧೆಗೆ ಇಳಿಸಿದ್ರು ಕೂಡ ಗೆದ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ಬ್ಲೂ ಪ್ರಿಂಟ್ಗಳನ್ನು ಹಾಕೊಳ್ತಿದ್ದಾರೆ. ಹಾಗಾಗಿ ಜುಲೈ 1ನೇ ತಾರೀಕು ಬೂಹಳ್ಳಿ, ವಿರಾಪೀಕ್ಷಿಪುರ ಈ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಅಲ್ಲೂ ಕೂಡ ಸಭೆಯಲ್ಲಿ ಪಾಲ್ಗೊಳ್ತಾರೆ ಡಿಕೆ ಶಿವಕುಮಾರ್. ಜುಲೈ 2ನೇ ತಾರೀಕು ಮಳೂರು, ಹೊಂಗನೂರಿಗೆ ಭೇಟಿಯನ್ನ ನೀಡಿ ಅಲ್ಲೂ ಕೂಡ ಜನರ ನಡುವೆ ಬೆರೀತಾರೆ. ಜುಲೈ 3ನೇ ತಾರೀಕು ಕಟ್ಟ ಕಡೆಯ ದಿನ ಚನ್ನಪಟ್ಟಣ ಟೌನ್ನಲ್ಲಿ 2 ಕರೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಇನ್ನು ರಾಜ್ಯ ಸರ್ಕಾರದ ನೂತನ ಕಾರ್ಯಕ್ರಮ ಜನಸ್ಪಂದನ ಸಭೆಯಲ್ಲಿ ಡಿಕೆ ಗರ್ಜನೆಯನ್ನ ಮಾಡಲಿದ್ದಾರೆ. ಒಟ್ಟಾರೆಯಾಗಿ 3 ಬಾರಿ ಯಶಸ್ವಿ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಈ ಬಾರಿ ಮತ್ತೆ ಚನ್ನಪಟ್ಟಣಕ್ಕೆ ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಸರ್ಕಾರ, ಸೇವೆಗೆ ಇರಲಿ ನಿಮ್ಮ ಸಹಕಾರ ಅನ್ನುವಂತಹ ಟೈಟಲ್ನ ಅಡಿಯಲ್ಲಿ ಏನು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಈ ಹಿಂದೆನೂ ಕೂಡ. ಈ ಮೂಲಕ ಹೇಗಾದ್ರೂ ಮಾಡಿ ಮತದಾರ ಪ್ರಭುಗಳನ್ನ ಒಲಿಸಿಕೊಳ್ಳೋದಕ್ಕೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕಣಕ್ಕೆ ಇಳಿತಾ ಇದ್ದಾರೆ. ಜಸ್ಟ್ ಬಿಕಾಸ್ ಈಗಾಗಲೇ ಹೆಂಗೆ ಅಂದ್ರೆ ಇವರು ಡಿಕೆ ಶಿವಕುಮಾರ್ ಅವರಿಗೆ ಪೆಟ್ಟ ಮೇಲೆ ಪೆಟ್ಟು ಬಿದ್ದಿದೆ. ಒಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರ ಸೋಲಾಯಿತು.
ಮತ್ತೊಂದು ಕಡೆ ರಾಜ್ಯದಲ್ಲಿ ಡಬಲ್ ಡಿಜಿಟ್ನಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು. ಎರಡೂ ಕೂಡ ಆಗ್ಲಿಲ್ಲ. ಮತ್ತೆ ಸಚಿವರ ಪುತ್ರಿಯರನ್ನ ಗೆಲ್ಸ್ಕೊಂಡು ಬರುವಂತಹ ಹೊಣೆಗಾರಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ತಗೊಂಡಿದ್ರು. ಅದರಲ್ಲಿ ಕೆಲವೊಂದಷ್ಟು ನಾಯಕಿಯರ ಪುತ್ರಿಯರು ಸೋಲನ್ನ ಕಂಡ್ರು. ಇದು ಕೂಡ ಡಿ ಕೆ ಶಿವಕುಮಾರ್ಗೆ ಡ್ಯಾಮೇಜ್ ಅನ್ನ ತಂದುಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಮೇಲೆ ಈಗ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಹದ್ದಿನ ಕಣ್ಣನ್ನ ಇಟ್ಟಿರೋದ್ರಿಂದ ಈ ಬಾರಿ ಹೇಗಾದ್ರೂ ಮಾಡಿ ಚನ್ನಪಟ್ಟಣದಲ್ಲಿ ದಿಗ್ವಿಜಯವನ್ನ ಸಾಧಿಸೋದ್ರ ಮುಖಾಂತರ ಎಲ್ಲರ ಬಾಯನ್ನ ಮುಚ್ಚಿಸಬೇಕು ಅಂತ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನೋಡೋಣ ಹಾಗಾದ್ರೆ ಇವತ್ತಿನಿಂದ 3 ದಿನಗಳ ಕಾಲ ಬೊಂಬೆ ನಾಡಿಗೆ ಕನಕಪುರದ ಬಂಡೆ ಎಂಟ್ರಿಯನ್ನ ಕೊಡ್ತಾರೆ. ಹೇಗೆಲ್ಲ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಏನು ಅಂತ. ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಹಳ ಅಂದ್ರೆ ಬಹಳ ಕಾನ್ಫಿಡೆಂಟ್ ನಿಲ್ಲಿದ್ದಾರೆ. ಚನ್ನಪಟ್ಟಣ ಯಾವತ್ತಿದ್ರು ನಂದೆ, ಇಲ್ಲಿ ಯಾರನ್ನ ನಿಲ್ಸಿದ್ರು ಕೂಡ ನಾನು ಗೆದ್ಕೊಂಡು ಬರ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಹಳ ಕಾನ್ಫಿಡೆಂಟ್ ನಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ ಚನ್ನಪಟ್ಟಣದ ಕಥೆ.